ಈಗ ನಿನ್ನೆ ಸಿಎಂನ ಭೇಟಿ ಮಾಡಿದ್ದೀರಾ, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಆಗಿರೋಂಥದ್ದು? ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ 6 ಗಂಟೆಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಅವ್ರಿಗೆ ಏನೆಲ್ಲ ಆಗಿದೆ ವಿಚಾರಗಳನ್ನ ನಾನು ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಸೊ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಆಯಿತು ಡಿ ಜಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಒಂದು 2 ದಿವಸ ಇದಕ್ಕೆ ಸಂಬಂಧಪಟ್ಟ ಲಾಯರ್ಗಳ ಹತ್ರ ಏನೆಲ್ಲ ದಾಖಲೆಗಳಿದೆ ಅದನ್ನು ಮಾತಾಡ್ಕೊಂಡು ನಾನು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸಿಎಂ ಏನು ರಿಯಾಕ್ಷನ್ ಅಲ್ಲ, ಸಿ ಎಮ್ ರಿಯಾಕ್ಷನ್ ಅಂತೇಳಿ ಜನರಲಾಗಿ ಸ್ವಲ್ಪ ಗಾಬರಿ ಆಗ್ತಾರಲ್ಲ. ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನು ನೆನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಏನೆಲ್ಲ ಇತ್ತು ಮಾಹಿತಿ ಕೊಟ್ಟಿದ್ದೀನಿ. ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ, ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ. ಸರ್, ಈಗ ಮಹಾನಾಯಕ ಅಂತ ಬರ್ತಿದ್ದಾರೆ. ಯಾವ ಪಾರ್ಟಿಯ ಮಹಾನಾಯಕ? ಯಾಕೆಂದರೆ ಈಗ ಪಾರ್ಟಿಲಿರೋರು ಎದುರ್ಕೊಳ್ಳೋವಂಥದ್ದು ದೊಡ್ಡ ವಿಚಾರ ಇರುವಂಥದ್ದು. ಈಗ ಯಾರಾದರೂ ಒಂದು ಸೇರಬೇಕು ಅಂತಂದರೆ ಎದುರ್ಕೋತಾರೆ, ಈ ಪಾರ್ಟಿಲಿ ಹಿಂಗಿರುತ್ತಾ ಅಂತಾರೆ. ಯಾರು ಸರ್ ಮಹಾನಾಯಕ? ಮಹಾನಾಯಕ ಅಂತ ಟೈಟಲ್ ಕೊಟ್ಟಿರೋದು ನೀವಪ್ಪ. ಯಾರಿದ್ದಾರೆ ಮಹಾನಾಯಕ ಅಂತ ಹೇಳಿದ್ರೆ? ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು. ಸೊ ನಿಲ್ಲಬೇಕು. ಇದು ಬರೀ ರಾಜಣ್ಣವ್ರ ಮೇಲೆ ಆಗುವಂಥದ್ದಲ್ಲ, ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗುವಂಥದ್ದು. ಯಾಕಂದರೆ ರಾಜಣ್ಣವರೊಬ್ಬ ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ. ಸೊ ಇಂಥವ್ರು ದಲಿತರ ಮೇಲೆ ಹಿಂದುಳಿದವ್ರ ಮೇಲೆ ಇಂಥ ಆಗುವಂಥದ್ದು ಒಳ್ಳೆಯದು ಬೆಳವಣಿಗೆ ಅಲ್ಲ. ಇದು ಒಂದು ಸಂದೇಶ, ಒಂದು ಒಳ್ಳೆಯದಲ್ಲ. ಸೊ ಅದರಿಂದ ಇದು ನಿಲ್ಲಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಅದೇ ವಿಚಾರನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ನೇರ ನೋಡಿ ಅಲ್ಲ, ಸಿ ಎಮ್ ವಿಚಾರ ಅಂತಾರೆ, ನೇರವಾಗಿ ಮಾತಾಡ್ತಾರೆ ಅನ್ನೋದೇ ಒಂದು ಟಾರ್ಗೆಟ್ ಇರ್ಬೋದು. ಸೊ ಅದರಿಂದ ನಾನು ಹೇಳ್ತಾ ಇರೋವಂಥದ್ದು, ಇದರಲ್ಲಿ ನಾವು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ. ಸೊ ಯಾರು ಮಾಡಿದ್ದಾರೆ ಅದನ್ನು ನಿಲ್ಲಬೇಕು ಅಂತ ಹೇಳ್ತಾ ಇರೋದು. ಸೊ ಈಗ ತನಿಖೆಗೆ ಸಿಎಂ ಹೇಳಿದರೆ ಮತ್ತೆ ಮುಂದೆ ಯಾರಾದರೂ ಬೇರೆ ಹೈಕಮಾಂಡ್ ಭೇಟಿಯಾಗಿ ಹೋಗ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ತೀನಿ. ಯಾಕಂದರೆ ಈಗ ಪಾರ್ಲಿಮೆಂಟ್ ನಡೀತಾ ಇದೆ. ಅದಾದಮೇಲೆ ಸುರ್ಜೇವಾಲಾ ಅವ್ರನ್ನ ಮತ್ತು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.